ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಸದ್ಯ ಏನಾಗ್ತಾ ಇದೆ ಸ್ಥಳದಲ್ಲಿ? ರಕ್ಷಿತ್, ಈಗ ಈ ಸ್ಥಳವನ್ನು ಅಗೆಯುವಂತಹ ಕಾರ್ಯಕ್ಕೆ ಸ್ವಲ್ಪ ಬ್ರೇಕ್ ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಕಾರ್ಮಿಕರು ಕೂಡ ಸುಸ್ತಾಗಿದ್ದಾರೆ, ಹಾಗೆ ಅಧಿಕಾರಿಗಳಿಗೂ ಸುಸ್ತಾಗಿದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ, ಅವರು ಊಟ ಮಾಡ್ತಾ ಇರುವಂಥದ್ದು. ಆದರೆ ಈ ಮುಂಜಾನೆಯಿಂದ ಈ ಒಂದು ಕಾರ್ಯ ನಡೆಯುತ್ತೋ ಇಲ್ವೋ, ಬಾಡಿ ಎಕ್ಸ್ಯೂಮ್ ಮಾಡುವಂಥ ಕಾರ್ಯ ನಡೆಯುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನ ಕಾಡ್ತಾ ಇತ್ತು. ಯಾಕಂತ ಹೇಳಿದ್ರೆ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕಾದಂತಹ ಒಂದು ಈ ಕಾರ್ಯಾಚರಣೆ 12 ಗಂಟೆಗೆ ಸ್ಟಾರ್ಟ್ ಆಯಿತು. ಯಾಕಂದರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಸಭೆ ಕರೆದಿದ್ರು. ಸಭೆಯ ಸಂದರ್ಭದಲ್ಲಿ AC ಮತ್ತು ತಹಸೀಲ್ದಾರ್ ಇರ್ಬೋದು, ಹಾಗೆ FSL ಅಧಿಕಾರಿಗಳು, ಹಾಗೆಯೇ ವೈದ್ಯರು ಎಲ್ಲ ಸೇರಿಕೊಂಡು ಒಂದು ಸಭೆ ನಡೆಸಿ ಅದರ ನಂತರ ಅವರು ಕಾರ್ಯಾಚರಣೆಗೆ ಇಲ್ಲಿ ಬಂದು ಕಾರ್ಯಾಚರಣೆ ಆರಂಭ. ಯಾಕಂದರೆ ಆಲ್ರೆಡಿ 13 ಜನ ಕಾರ್ಮಿಕರನ್ನು ಈ ಒಂದು ಸ್ಥಳ ಅಗಿಲಿಕ್ಕೆ ಈಗಾಗಲೇ ನಿಯೋಜನೆ ಮಾಡಲಾಗಿತ್ತು. ಇಲ್ಲಿಯ ಸ್ಥಳೀಯ ಪಂಚಾಯಿತಿಯಿಂದನೇ ಅವರನ್ನು ನಿಯೋಜನೆ ಮಾಡಲಾಗಿತ್ತು. ಅವರು ಕೂಡ ಬಂದಿದ್ದರು. ಅವರನ್ನು ಕರ್ಕೊಂಡು ಬಂದು ಅವರಿಗೂ ಒಂದು ಬ್ರೀಫಿಂಗ್ ಮಾಡಿ ಅದರ ನಂತರ ಎಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ, ಫಸ್ಟ್ ಮಾರ್ಕಿಂಗ್ ಮಾಡಿದಂಥ ಜಾಗಕ್ಕೆ ಕರ್ಕೊಂಡು ಹೋದರು. ಅದು ಇರುವಂಥದ್ದು ಈ ನದಿಯ ತಟದಲ್ಲಿರುವಂಥ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂಥ ಜಾಗದಲ್ಲಿ ಮೊದಲು ಮಾರ್ಕಿಂಗ್ ಆದಂಥದ್ದು. ಅಲ್ಲಿ ಅವರು ಈಗ ಸ್ಥಳವನ್ನು ಅಗಿತಾ ಇರುವಂಥದ್ದು. ಈ ಒಂದು ಸ್ಥಳದಲ್ಲಿ ಈಗಾಗಲೇ 3 ಫೀಟ್ ಅಷ್ಟು ಅಗಿದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಏನೂ ಸಿಕ್ಕಿಲ್ಲ, ಅಸ್ಥಿಪಂಜರು ಸಿಕ್ಕಿಲ್ಲ ಅಥವಾ ಬೇರೆ ಯಾವುದೇ ಒಂದು ವಸ್ತುಗಳು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಆದರೂ ಕೂಡ ದೂರುದಾರ ಒಂದು ಮನವಿ ಮಾಡಿರುವಂಥದ್ದು ಮತ್ತಷ್ಟು ಅಗಿಬೇಕು, ಈ ಜಾಗದಲ್ಲಿ ಮತ್ತಷ್ಟು ಅಗಿಬೇಕು, ಆ ಅಗದಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಆತನದಾಗಿದೆ. ಮತ್ತು ಆತನಿಗೆ ಮನವರಿಕೆ ಅಂದರೆ ಅವನಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕನೂ ಅದನ್ನು ಮುಂದುವರಿಸಬೇಕು. ಯಾಕಂದರೆ ಅಧಿಕಾರಿಗಳು ಪಾರದರ್ಶಕವಾಗಿ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಅವರು ದೂರುದಾರ ಹೇಳಿದಂತೆ ಆತನ ಮನವಿಯಂತೆ ಮತ್ತು ಕೂಡ ಮಣ್ಣನ್ನು ತೆಗಿಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿರುವಂಥದ್ದು. ಯಾಕಂದರೆ ಈಗ ಕಾರ್ಮಿಕರಂತೂ ಸುಸ್ತಾಗಿದ್ದಾರೆ. ಅದಕ್ಕೆ JCB ಏನ ತರಿಸಲ್ಲ, ಮಿನಿ JCB. ನಾನು ಮಾತನಾಡಿಸ್ತೀನಿ ನಿಮ್ಮನ್ನ. ಈಗ ನಮ್ಮ ಜೊತೆಗೆ ಉದಯ್ ನಾಯಕ್, ನಿವೃತ್ತ ಪೊಲೀಸ್ ಅಧಿಕಾರಿ, ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ತಮ್ಮ ಗಮನಕ್ಕೆ ಬಂದಿರುತ್ತೆ ಸರ್, ಈ ಪ್ರಕ್ರಿಯೆ ಸಾಗ್ತಾ ಇದೆ, ಏನು ಹೇಳ್ತೀರಿ ಸರ್? ಮುಂದಕ್ಕೇನು ಈ ಪ್ರೊಸೀಜರು? ಎಲ್ಲ ತನಿಖೆಯಾಗಿ ಮಾಡ್ತಾರೆ. ತನಿಖೆ ಭಾಗವಾಗಿ ಎಲ್ಲ ತನಿಖೆ ಮಾಡ್ತಾರೆ. ಎಲ್ಲ CBI ಮತ್ತು CID, ಮಾಮೂಲಿ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಎಲ್ಲಾನು ಒಂದೇ ತರ ನಡೆಯೋದು. ಇನ್ವೆಸ್ಟಿಗೇಷನ್ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುದು. ಈಗ ಕಂಪ್ಲೇಂಟ್ ಏನ್ ಕೊಟ್ಟಿರ್ತಾರೆ ಆ ಭಾಗದಲ್ಲಿ ಅವ್ರು ಏನೇನು ಕೊಟ್ಟಿರ್ತಾರೆ ಪ್ರತಿಯೊಂದನ್ನು ನೋಡ್ತಾ ಹೋಗ್ತಾರೆ, ಪರಿಶೀಲನೆ ಮಾಡ್ತಾ ಹೋಗ್ತಾರೆ. ಹೊಸ ವಿಷಯ ಕಂಡು ಬಂದ್ರೆ ಹೊಸ ವಿಷಯಗಳ ಬಗ್ಗೆ ಅದಕ್ಕೆ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ವಸ್ತುನಿಷ್ಠವಾಗಿ ಒಂದು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅದನ್ನ ಕೋರ್ಟ್ ಮುಂದಗಡೆ ಇಡತಕ್ಕಂತ ಒಂದು ಪ್ರಕ್ರಿಯೆ ಅಷ್ಟೇ ಅದು. ಸರ್, ಈಗ ಎಕ್ಸುಮೇಷನ್ ಪ್ರಕ್ರಿಯೆ ನಡೀತಾ ಇದೆ, ಅಂದ್ರೆ JCB ಬಳಸಿ ಕಾರ್ಮಿಕರನ್ನು ಬಳಸಿ ನಡೆಸ್ತಾ ಇದ್ದಾರೆ. ಒಂದು ಮಾಹಿತಿ ಇದೆ, ಪಾಯಿಂಟ್ ನಂಬರ್ 1 ಅಂತ ಏನು ಗುರುತು ಮಾಡಿದ್ದಾರೆ, ಅಲ್ಲಿ ಏನೂ ಸಿಕ್ಕಿಲ್ಲ, ಈವರೆಗೂ ಕೂಡ ಏನೂ ಸಿಕ್ಕಿಲ್ಲ ಅಂತ. ಸೊ ಆತ ತೋರಿಸಿದ ಜಾಗವನ್ನು ಎಲ್ಲವನ್ನ ಅಗಿಬೇಕಾಗತ್ತಾ ಅಥವಾ ಒಂದಕ್ಕೆ ಕನ್ಕ್ಲೂಷನ್ಗೆ ಬರುವಂತ ಸಾಧ್ಯತೆಗಳಿರುತ್ತಾ, ಹೆಂಗೆ? ಇಲ್ಲ, ಅವ್ರು ಏನೇನು ಕಂಪ್ಲೇಂಟ್ ಏನೇನು ಅಲಿಗೇಷನ್ ಮಾಡಿದಾರಲ್ಲ ಪ್ರತಿಯೊಂದನ್ನು ವಿವರವಾಗಿ ಪರಿಶೀಲನೆ ಮಾಡಲೇಬೇಕಾಗುತ್ತೆ. ಮಾಡಿದ ಮೇಲೆ ಅದನ್ನ ಈಗ ಟೆಕ್ನಿಕಲ್ ಮತ್ತು ಫೋರೆನ್ಸಿಕ್ ಲ್ಯಾಬ್ ಇದ್ದಾರೆ, ಮತ್ತೆ ಯಾವ್ಯಾವ್ದು ದಾಖಲೆಗಳಿದಾವೆ, ಯಾವ್ಯಾವ್ದು ಅವನೇನು ಹೇಳಿರ್ತಾನೆ ಇಂತಿಂತವ್ರು ಆ ರೀತಿ ಅವಾಗ ಇದ್ರು, ಇಂತಿಂತವರಿಗೆ ನಾನು ಹೇಳಿದ್ದೀನಿ, ಯಾರ್ಯಾರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಥವಾ ಯಾರು ನನಗೆ ಹೇಳಿದ್ದಾರೆ, ಯಾರು ಅದನ್ನ ಮಣ್ಣು ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಏನಾದ್ರೂ ಅಪಾದನೆ ಇದ್ರೆ ಅವ್ರನ್ನು ಸಹ ಪರಿಶೀಲನೆ ಮಾಡಬೇಕಾಗತ್ತೆ. ಸರ್ ಉದಯ ನಾಯಕ್ ಸರ್, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಆತ ಒಂದು ಪಾಯಿಂಟ್ ತೋರಿಸಿದಾನೆ, ಅಲ್ಲೂ ಏನೂ ಸಿಕ್ಕಿಲ್ಲ. 2ನೇದಕ್ಕೆ ಹೋಗ್ತಾರೆ, ಅಲ್ಲೂ ಏನು ಸಿಗಲ್ಲ. 3ನೇದಕ್ಕೆ ಹೋಗ್ತಾರೆ, ಅಲ್ಲೂ ಏನು ಸಿಗಲ್ಲ ಅಂತ ಅನ್ಕೊಳ್ಳೋಣ. ನಾನು ನಿಮ್ಮ ಹತ್ರ ಊಹೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಅನ್ಕೊಳ್ಳೋಣ. ಎಷ್ಟು ದಿನ ಅಂತ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ? ನೋಡಿ, ಈಗ ಇದೇನಾಗಿದೆ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿದ್ದಾರೆ. ಅವರಿಗೆ ಕನ್ಫರ್ಮ್ ಆಗೋ ತನಕನೂ ಈ ಪ್ರಕ್ರಿಯೆ ಮುಂದುವರಿತದೆ. ಹೌದು, ಎಲ್ಲಿ ತನಕ ಅದಕ್ಕೆ ಡೆಡ್ ಎಂಡ್ ಸಿಗಲ್ವೋ ಅಲ್ಲಿ ತನಕನೂ, ಅಥವಾ ಒಂದು ಕಾಂಕ್ರೀಟ್ ಆಗಿ ಒಂದು ಎವಿಡೆನ್ಸಸ್ ಸಿಗ್ಲಿಲ್ವೋ, ಅಥವಾ ಈ ಎವಿಡೆನ್ಸ್ಗಳು ಏನು ಇಲ್ಲ, ಇದು ಕೊಟ್ಟಂತ ಮಾಹಿತಿನೇ ಏನು ಅದು ಪೂರಕವಾಗಿ ಯಾವುದು ಸಂಗ್ರಹ ಆಗಿಲ್ಲ ಅಂತ ಹೇಳಿದ್ರೆ ಆವಾಗ ಪ್ರಕ್ರಿಯೆ ನಿಲ್ತದೆ. ಅಲ್ಲಿ ತನಕ ಅದು ಎಷ್ಟು ಹೇಳಿದಾನೆ ಎಲ್ಲ ಕಡೆನೂ ಮಾಡ್ಲೇಬೇಕಾಗುತ್ತೆ. ಸರ್, ಆತನ ಪಟ್ಟಿ 100ಕ್ಕೂ ಮೇಲಿದೆ. ಅದೇ ಸ್ನಾನಘಟ್ಟದ ಸಮೀಪನೇ 13 ಪಾಯಿಂಟ್ ಅನ್ನು ಗುರುತಿಸಿದ್ದಾರೆ. 100ಕ್ಕಲ್ಲ, ಈಗ 1000 ಇದ್ರೂ ಮಾಡ್ಲೇಬೇಕಾಗುತ್ತೆ. ಅಥವಾ 1000 ಪ್ಲೇಸ್ ಅನ್ನು ತೋರಿಸಿದ್ರು ಮಾಡಲೇಬೇಕು.
ಬಟ್ ಇದು ಮುಗಿಯದ ಪ್ರಕ್ರಿಯೆ ಆಗತ್ತಲ್ವ ಸರ್, ಇದು ಸುದೀರ್ಘ ಮತ್ತು ಮುಗಿಯೋದೇ ಇಲ್ಲ ಅನ್ನುವಂತ ಪರಿಸ್ಥಿತಿ. ಹೌದು, ಇದೊಂದು ಸುದೀರ್ಘವಾದ ತನಿಖೆನೇ ಅದು. ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದಾರೆ. ಈಗ ಬೇರೆ ಲೋಕಲ್ ಪೊಲೀಸರಿಗೆ ಅಥವಾ ಬೇರೆಯವರಿಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡೇನೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿರೋದು. ಅದು ನಡೀತದೆ, ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಅದಕ್ಕೆ ಒಂದು ತನಿಖಾ ಟೀಮಿಗೆ ಇದರಲ್ಲಿ ಏನು ಹುರುಳಿದೆ ಅಥವಾ ಇಲ್ಲ ಅನ್ನೋ ತನಕನೂ ನಡೀತದೆ. ಸರ್, ಹುರುಳಿಲ್ಲ ಅನ್ನುವಂತ ಕನ್ಕ್ಲೂಷನ್ಗೆ ಬರಬೇಕು ಅಂತಂದ್ರೆ ಏನಾಗಬೇಕು ಈಗ ಇನ್ವೆಸ್ಟಿಗೇಷನ್ ಟೀಮಿಗೆ? ಈಗ ಅವನು ಕೊಟ್ಟಂತ ಮಾಹಿತಿಗಳು ಏನಿದಾವೆ ಅದು ಅದಕ್ಕೆ ಆಧಾರದಲ್ಲಿ ಅವರಿಗೇನಾದ್ರು ಸಾಕ್ಷ್ಯಾಧಾರಗಳು, ದಾಖಲೆಗಳು, ಮಾಹಿತಿಗಳು, ಟೆಕ್ನಿಕಲ್ ಎಂಗಲ್ ಏನೋ ಸಿಗದೆ ಇದ್ರೆ ಆವಾಗ ಅವರೊಂದು ಕನ್ಕ್ಲೂಷನ್ ಬರಬಹುದು. ಸರ್, ಈಗ ದೂರುದಾರನ ಅಸಲಿಯತ್ತು ಅಥವಾ ಸತ್ಯಾಸತ್ಯತೆಯನ್ನು ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್? ಯಾಕಂತಂದ್ರೆ ಆತ ತೋರಿಸಿದಲ್ಲೆಲ್ಲ ಆಗಿತಾ ಹೋದ್ರೆ ಇದು ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ ಈ ಪ್ರಕ್ರಿಯೆ. ಈಗ ನೋಡ್ರಿ, ಸ್ಟಾರ್ಟ್ ಮಾಡಿದಾರಲ್ವಾ, ಈಗ ಗೊತ್ತಾಗುತ್ತೆ. ಈಗ ಅವನೇನು ಮಾಹಿತಿಗಳನ್ನ ಕೊಟ್ಟಿದ್ದಾನೆ, ಒಂದು ಕಂಪ್ಲೇಂಟ್ ಅಥವಾ ದೂರನ್ನ, ಒಂದು ಪೆಟಿಷನ್ ಕೊಟ್ಟಿದ್ದಾನೆ. ಅದರಲ್ಲಿ ಇರತಕ್ಕಂತ ಮಾಹಿತಿಗಳನ್ನ, ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ. ಎಲ್ಲ ಎಂಗಲ್ನಲ್ಲೂ ಮಾಡ್ಬೇಕಾಗತ್ತೆ. ಅವನು ಯಾರ್ಯಾರ ವಿಷಯ, ಯಾರ್ಯಾರ್ದ ಬಗ್ಗೆ ಹೇಳಿರ್ತಾನೆ, ಯಾವ ಸಾಕ್ಷಿದಾರ ಬಗ್ಗೆ ಹೇಳಿರ್ತಾನೆ, ಯಾವ ದಾಖಲಾತಿಗಳು, ಯಾವ ಪ್ಲೇಸ್ಗಳು, ಎಲ್ಲ ಕಡೆನೂ ನೋಡ್ಲೇಬೇಕು. ನೋಡಿ ಆದ್ಮೇಲೆ ಕನ್ಕ್ಲೂಷನ್ ಬರತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಬಿಟ್ಟದ್ದು. ಇನ್ವೆಸ್ಟಿಗೇಷನ್ ಆಫೀಸರ್ ಇಸ್ ದ ಸುಪ್ರೀಂ, ಅವಕ್ಕಿಂತ ಮೇಲೆ ಯಾರಿಲ್ಲ ಇದಕ್ಕೆ. ಉದಯನಾಯಕ್ ಸರ್, ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ಆತ ದೂರಿನಲ್ಲಿ ಉಲ್ಲೇಖಿಸ್ತಾನೆ, ನಾನು ನಾರ್ಕೋ ಅನಾಲಿಸಿಸ್ ಅಥವಾ ಬ್ರೈನ್ ಮ್ಯಾಪಿಂಗು ಯಾವುದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಹೌದು, ಅದನ್ನು ಮಾಡ್ತಾರೆ. ಅದು ತನಿಖೆಯ ಒಂದು ಭಾಗ ಅಲ್ವಾ, ಪ್ರಕ್ರಿಯೆ ಮಾಡಬೇಕಾಗುತ್ತೆ. ಅಂದ್ರೆ ಇದರ ಜೊತೆಗೆ ಅದು ನಡೆಯುತ್ತಾ ಅಥವಾ ಇಲ್ಲಿ ಏನು ಆಗಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಏನು ಸಿಕ್ಕಿಲ್ಲ ಅನ್ನೋ ವಿಚಾರ ಬಂದಾಗ ಆನಂತರ ಮಾಡಲಾಗತ್ತಾ? ಅವನು ಒಪ್ಕೊಂಡ್ರೆ ಯಾವ ಬೇಕಾದ್ರೂ ಮಾಡ್ಬೋದು ಅವರು. ಈಗ ದೂರುದಾರ ತೋರಿಸಿದಲ್ಲಿ ಅಗಿಬೇಕಾಗಿರೋದು ಅನಿವಾರ್ಯ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮಾಡಬೇಕಾಗಿರೋ ಅನಿವಾರ್ಯ. ಹೌದು, ಈಗ ದೂರಿನ ಮೇಲೇನೆ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿರೋದು. ದೂರುದಾರ ಏನ್ ಹೇಳ್ತಾನೆ ಅದರ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಬಿಟ್ಟದ್ದು. ಉದಯನಾಯಕ್ ಸರ್, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಒಂದು ವೇಳೆ ಆತ ತೋರಿಸಿದಂತ ಜಾಗದಲ್ಲಿ ಮಾನವನ ದೇಹದ ಅವಶೇಷಗಳು ಅಥವಾ ಅಸ್ಥಿ ಪಂಜರ ಏನೋ ಒಂದು ಸಿಕ್ತು ಅಂತ ಅನ್ಕೊಳ್ಳೋಣ, ಮುಂದಕ್ಕೇನು, ಮುಂದಿನ ಪ್ರೊಸೀಜರ್ ಏನು? ಅದು ರಾಸಾಯನಿಕ ಪರೀಕ್ಷಾ ವಿಧಿವಿಜ್ಞಾನ ಪ್ರಯೋಗಕ್ಕೆ ಕಳಿಸ್ತಾರೆ, ಟೆಕ್ನಿಕಲ್ ಎಂಗಲ್ ನೋಡ್ತಾರೆ. ಅದನ್ನ ಅವ್ರಿಗೇನಾದ್ರೂ ಅದರಲ್ಲಿ ಮಾಹಿತಿಗಳು ಸಿಗಬಹುದು, ಅವ್ರು ಹೇಗೆ ಅದು ಡೆತ್ ಆಗಿರ್ಬೋದು ಏನಂಬುದ್ರ ಬಗ್ಗೆ ಮಾಹಿತಿ ಸಿಗೋದು. ಈಗ 20 ವರ್ಷ ಆಗಿದೆ, ಸಿಗುವಂತ ಸಾಧ್ಯತೆಗಳು ಇರಬಹುದು, ಇರದೇ ಇರಬಹುದು. ಕೆಲವು ಸಲ ಮೂಳೆಯಲ್ಲಿ ಬೋನ್ ಮೆರೋ ಇರ್ತದೆ, ಅದರಿಂದ ಮೂಲಕ ತಿಳಿಬಹುದು. ಅಥವಾ ಬಾಡಿ ಅಥವಾ ಏನಾದ್ರು ಇಂಟ್ಯಾಕ್ಟ್ ಆಗಿರೋ ಅಥವಾ ಬಟ್ಟೆ ಬಿಟ್ಟು ಒಟ್ಟಿಗೆ ಮಾಡಿದ್ರೆ ಆ ಬಟ್ಟೆನ ಗುರುತು ಮಾಡತಕ್ಕಂಥವ್ರು ಇದ್ರೆ ಇರ್ಬೋದು. ಏನೋ ಒಂದು ಅವ್ರ ಕೈಯಲ್ಲಿ ಏನಾದ್ರು ಉಂಗುರಗಳಿರ್ಬೋದು ಅಥವಾ ಏನಾದ್ರು ಒಂದು ಸಿಕ್ಕಂತ ವಸ್ತು, ಸಾಕ್ಷಿಗಳು, ಅಥವಾ ಯಾರು ಕಳೆದು ಹೋಗಿದ್ದಾರೆ, ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಎಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಗಳನ್ನ ನೋಡಿ ಯಾರು ಮಿಸ್ಸಿಂಗ್ ಆಗಿದ್ದಾರೆ ಸಂಬಂಧಪಟ್ಟ ಯಾರಿದ್ರೆ DNA ಟೆಸ್ಟ್ ಗಳನ್ನ ಮಾಡಬಹುದು. ಸಾಕಷ್ಟು ಪ್ರಕ್ರಿಯೆಗಳಿದ್ದಾವೆ. ಈಗ ಟೆಕ್ನಿಕಲಿ ಬಹಳ ಫಾರ್ವರ್ಡ್ ಆಗಿದೆ, ಈಗ ಟೆಕ್ನಿಕಲಿ ಮಾಡ್ತಾರೆ. ಉದಯನಾಯಕ್ ಸರ್, ಇನ್ನೊಂದು ಪ್ರಶ್ನೆ ಇರೋದು, ಆತ ಹೇಳಿದಂಥ ಟೈಮ್ ಪೀರಿಯಡ್ ಏನಿದೆ ಅದರಲ್ಲಿ ಬಹುತೇಕ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಬೆಳ್ತಂಗಡಿಯಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು. ಆ ನಂತರ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿದ್ದು. ಸೊ ಅಲ್ಲೇನಾದರೂ ಗುರುತು ಪತ್ತೆಯಾಗದಂಥ ಶವಗಳು ಸಿಕ್ಕಿದ್ದಿದ್ರೆ ಆ ಸಂದರ್ಭದಲ್ಲಿ ಯಾರೋ ಲಾಡ್ಜಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಾರೆ, ಅವರ ಗುರುತು ಪತ್ತೆಯಾಗಿರೋಲ್ಲ, ಆ ಪ್ರೊಸೀಜರ್ ಹೆಂಗಾಗಿರುತ್ತೆ ಸರ್ ಅವ್ರದ್ದು ದಫನ್ ಪ್ರಕ್ರಿಯೆ? ಅದು ನೋಡ್ರಿ, ಎಲ್ಲ ವಿಧದಲ್ಲಿ ಅವ್ರದ ಗುರುತು ಪತ್ತೆಯಾಗದೆ ಶವಗಳನ್ನ ಅವ್ರ ಫೋಟೋ ತೆಗೆದುಬಿಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಮಾಹಿತಿ ಕೊಟ್ಟಿರ್ತಾರೆ, ಕಂಪ್ಲೇಂಟ್ ಹಚ್ಚಿರ್ತಾರೆ. ಆಮೇಲೆ ಎಲ್ಲಾ ಭಾಗಗಳಲ್ಲೂ ಅವನ ಒಂದು ಕೆಲವು ಸಲ ಫಿಂಗರ್ ಪ್ರಿಂಟ್ ಇದೆ, ಫಿಂಗರ್ ಪ್ರಿಂಟ್ ಸಿಗುವಂತ ಸಾಧ್ಯತೆ, ಫಿಂಗರ್ ಪ್ರಿಂಟ್ ಅನ್ನು ತೆಗೆದು ಇಟ್ಕೊಂಡಿರ್ತಾರೆ. ಎಲ್ಲ ಇಟ್ಕೊಂಡು ಮತ್ತೆ ಅದು ಸಿಗ್ಲಿಲ್ಲ ಅಂತ ಹೇಳಿದಾಗ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸ್ತಾರೆ. ನಮ್ಮ ಮಾಹಿತಿಯಲ್ಲಿ ಇರ್ತದೆ, SCRB ಸ್ಟೇಟ್, SCRB ಸೆಂಟ್ರಲ್, SCRB ಎಲ್ಲ ಕಡೆನೂ ಇರುತ್ತೆ, ಅದು ಇಲ್ಲ ಅಂತಿಲ್ಲ. ಪತ್ತೆ ಆಗಿದ್ದು ಆಗಿಲ್ಲ ಅಂತ ಹೇಳಿದಾಗ ಒಂದು ಪ್ಲೇಸ್ ಅಲ್ಲಿ ಇವರಿಗೆ ಕಾರ್ಪೊರೇಷನ್, ಸ್ಥಳೀಯ ಕಾರ್ಪೊರೇಷನ್ ಹೇಳ್ಬಿಟ್ಟು ಒಂದು ಕಡೆ ಅದನ್ನ ದಫನ್ ಮಾಡಿರ್ತಾರೆ ಮತ್ತು ಅದನ್ನ ಗುರುತು ಮಾಡಿ ಇಟ್ಕೊಂಡಿರ್ತಾರೆ. ಏನಾದ್ರು ಬೇರೆ ಯಾರು ಬಂದ್ರೆ ಅವರಿಗೆ ತೋರ್ಸ್ಲಿಕ್ಕೆ. ಹೌದು ಸರ್, ಈಗ 94 ಇಂದ 2014 ಅಂತ ಆತ ಹೇಳ್ತಾ ಇರೋದು. ನಾನು ಒಂದು ಎಕ್ಸಾಂಪಲ್ ಕೇಳ್ತೀನಿ ಸರ್. 94 95 ಒಂದು ಹೆಣವನ್ನ ಅಪರಿಚಿತ ಶವ ಅಂತ ಹೂತು ಹಾಕಿದ್ದಾರೆ, ಪೊಲೀಸರೇ ಆ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ, ಅದರದ್ದು ಡಾಕ್ಯುಮೆಂಟ್ ಇರುತ್ತಾ? ಖಂಡಿತ ಇರುತ್ತದೆ ಅದು. ಬಟ್ ಏನಂದ್ರೆ ಈಗ 10 ವರ್ಷದ ಮೇಲ್ಗಡೆ ಕೆಲವು ಡಾಕ್ಯುಮೆಂಟ್ ಗಳನ್ನ ನಮ್ಮನ್ನ ಇಟ್ಕೊಳ್ಳೋಲ್ಲ, ನಾಶ ಪಡ್ತಾರೆ. ಬಟ್ ಈಗ 2004 ಅಂದ್ರೆ ಐ ಥಿಂಕ್ ಆಲ್ಮೋಸ್ಟ್ ಕಂಪ್ಯೂಟರ್ ಎಲ್ಲ ಬಂದಿರಬಹುದು. ಕಂಪ್ಯೂಟರ್ ಬಂದಾಗ ಎಲ್ಲ ಫೀಡ್ ಆಗಿ ಇದ್ದಿರ್ತದೆ, ಇಲ್ಲ ಅಂತಿಲ್ಲ, ಸಿಗ್ಬೋದು.
FDR ಅಥವಾ ಅನ್ಯಾಚುರಲ್ ಡೆತ್ ಅಂತ ಹೇಳ್ಕೊಂಡು ಆಗಿರ್ಬೋದು, ಅಥವಾ ಮರ್ಡರ್ ಕೇಸ್ ಅಂತಾನೆ ರಿಜಿಸ್ಟರ್ ಆಗಿರ್ಬೋದು. ಡಿಪೆಂಡಿಂಗ್ ಅಪ್ ಯಾವ ಕೇಸ್ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ ಅಷ್ಟೇ. ಅಂದ್ರೆ ಸರ್ ಪರ್ಟಿಕ್ಯುಲರ್ ಇಂಥ ಜಾಗದಲ್ಲಿ ಅವರನ್ನು ಹೂತು ಹಾಕಿದ್ದಾರೆ ಅಂತ ಪೊಲೀಸರ ಹತ್ರ ಡಾಕ್ಯುಮೆಂಟ್ ಇರುತ್ತಾ, ಸ್ಥಳೀಯ ಆಡಳಿತದ ಬಳಿಯ? ಇಲ್ಲ, ಅದು ಪೊಲೀಸರ ಹತ್ರ ಅವರು ಪೊಲೀಸರು ತೋರಿಸಿರ್ತಾರೆ, ಒಂದು ಜಾಗ ಗುರ್ತು ಮಾಡಿ ಒಗೆದಿಟ್ಟಿರ್ಬೇಕು. ಸ್ಥಳೀಯ ಆಡಳಿತ ಅಲ್ಲ, ಪೊಲೀಸರ ಹತ್ರ ಇರ್ತದೆ. ಸರ್ ಈಗ ಈ ವ್ಯಕ್ತಿ ತೋರಿಸ್ತಾ ಇರುವಂತ ಜಾಗ ಅದಾಗಿದ್ರೆ ಅದನ್ನ ಹೆಂಗ್ ಸರ್ ವೆರಿಫಿಕೇಶನ್ ಮಾಡ್ತಾರೆ? ಈಗ ಅದನ್ನ ಅವರು ಪೊಲೀಸ್ ಆಗಿದ್ದ ಪೊಲೀಸ್ ಕೇಳಬೇಕು, ಗೊತ್ತಾಗುತ್ತೆ. ಇಂಥ ಕಡೆ ಉಗಿತಾರೆ ಅಂತ ಹೇಳಿ ಫೈಲಲ್ಲಿ ಮೆನ್ಷನ್ ಮಾಡಿರ್ತಾರೆ ಇಂಥ ಭಾಗದಲ್ಲಿ. ಸಾಮಾನ್ಯವಾಗಿ ಪೊಲೀಸರು ಒಂದು ಏರಿಯಾದಲ್ಲಿ ಉಗಿದಿಟ್ಟಿರ್ತಾರೆ, ಅಥವಾ ಅವ್ರದ್ದು ಸ್ಮಶಾನನೋ ಏನೋ ವಸ್ತುವನ್ನ ಜಾಗ ಏನಿರ್ತದೆ ಊರಲ್ಲಿ, ಅಲ್ಲೇನೆ ಅದನ್ನು ದಫನ್ ಮಾಡಿಟ್ಟಿರ್ತಾರೆ. ಯಾಕಂದ್ರೆ ಸರ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮೊನ್ನೆ ಒಂದು ಮಾತಾಡ್ತಾ ಹೇಳಿದ್ರು, ನಾವು ಅರಣ್ಯ ಪ್ರದೇಶದಲ್ಲಿ ಕಂದಾಯ ಇಲಾಖೆ ಜಾಗದಲ್ಲಿ ಸಿಕ್ಕಲ್ಲೆಲ್ಲ ಹೂತು ಹಾಕಿದ್ದೀವಿ ಅಂತ. ಆ ರೀತಿ ಮಾಡೋದಕ್ಕೆ ಸಾಧ್ಯನಾ? ಅದು ನನಗೆ ಗೊತ್ತಿಲ್ಲ, ಆ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಹಾಗೆಲ್ಲ ಮಾಡ್ಲಿಕ್ಕೆ ಅಂದ್ರೆ ಅವರು ಪೊಲೀಸರು ಹೇಳಿದ ಶವನ್ನ ಉಗಿಯಕ್ಕಾಗೋದಿಲ್ಲ. ಕೆಲವು ಜಾಗಗಳನ್ನ ಮಾರ್ಕ್ ಮಾಡಿ ಅಲ್ಲಿ ಉಗಿದಿರ್ತಾರೆ, ಗುರುತು ಮಾಡಿ ಇಟ್ಟಿರ್ತಾರೆ. ಸೊ ಎಲ್ಲದಕ್ಕೂ ಡಾಕ್ಯುಮೆಂಟ್ ಇರುತ್ತೆ, ಪ್ರಾಪರ್ ಡಾಕ್ಯುಮೆಂಟ್ ಇರುತ್ತೆ. ಡಾಕ್ಯುಮೆಂಟ್ ಇರಲೇಬೇಕು, ಇಲ್ಲ ಅಂದ್ರೆ ಆಗುತ್ತೆ. ಅನ್ಯಾಚುರಲ್ ಡೆತ್ ಅಲ್ಲಿ ಅಥವಾ ಅನ್ಐಡೆಂಟಿಫೈ ಬಾಡಿ ಏನಿರ್ತದೆ ಅದನ್ನ ಉಗಿದಾಗ ಕೆಲವು ಸಲ ಏನಾಗುತ್ತೆ, ಅವರು 5 ವರ್ಷ 3 ವರ್ಷ 4 ವರ್ಷ ಅಥವಾ ತಿಂಗಳ ಗಟ್ಟೆ ಬಿಟ್ಟು ಕೆಲವರು ಬರ್ಬೋದು, ಅವ್ರ ಸಂಬಂಧಿಕರು. ಅವ್ರಿಗೆ ತೋರ್ಸ್ಲಿಕ್ಕೆಲ್ಲ ಬೇಕಾಗುತ್ತಲ್ಲ, ಅಥವಾ ಗುರ್ತು ಮಾಡ್ಲಿಕ್ಕೆ ಅವ್ರ ಬಟ್ಟೆಗಳನ್ನ ಇಟ್ಟಿರ್ತಾರೆ. ಅದು 20 ವರ್ಷ ಆದಿದ್ರೆ ಮೋಸ್ಟ್ಲಿ ಅದನ್ನ ಈಗ ಪೊಲೀಸ್ ಸ್ಟೇಷನ್ ಬೆಳ್ತಂಗಡಿಯಿಂದ ಅಲ್ಲಿಗೆ ಧರ್ಮಸ್ಥಳ ಶಿಫ್ಟ್ ಆಗಿದೆ. ಅಲ್ಲಲ್ಲಿ ಎಲ್ಲೆಲ್ಲಿ ಇರ್ತದೆ ಈಗ ದಾಖಲೆಗಳನ್ನ ಹುಡುಕೋದು ಸ್ವಲ್ಪ ಕಷ್ಟ ಸಾಧ್ಯನೇ ಅಂತ ಅನಿಸ್ತದೆ. ಎಸ್, ಥ್ಯಾಂಕ್ ಯು ಉದಯ್ ನಾಯಕ್ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನಿವೃತ್ತ ಪೊಲೀಸ್ ಅಧಿಕಾರಿ ಮಾತನಾಡಿದ್ದನ್ನು ಗಮನಿಸಿದ್ರಿ. ಇಲ್ಲಿ ಪ್ರಶ್ನೆ ಬರೋದು ದೂರುದಾರನ ಆ ದೂರಿನ ಅಸಲಿಯತ್ತು, ಆತ ಕೊಟ್ಟಿರುವಂಥ ದೂರಿನ ಅಸಲಿಯತ್ತು, ಇದರ ಕನ್ಕ್ಲೂಷನ್ಗೆ ಯಾವಾಗ ಬರ್ತಾರೆ ಪೊಲೀಸರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.